ನಮ್ಮ ಜಿಲ್ಲೆಯನ್ನ ನಾವು ಯಾವತ್ತಿದ್ರೂ ಕೂಡ ಸ್ವಾಭಿಮಾನದ ಜಿಲ್ಲೆ ಅಂತ ಹೇಳ್ತೀವಿ. ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದಂತ ಜಿಲ್ಲೆ, ಸಂಗೊಳ್ಳಿ ರಾಯಣ್ಣ ನಡೆದಾಡಿದಂತ ಜಿಲ್ಲೆ ಅಂತ ಬಹಳ ಸ್ವಾಭಿಮಾನದಿಂದ ಹೇಳ್ತೀವಿ. ಸಂಪೂರ್ಣ ಕರ್ನಾಟಕದಲ್ಲಿ ಬೆಳಗಾವಿಯನ್ನ 2ನೇ ರಾಜಧಾನಿ ಅಂತ ಘೋಷಣೆ ಮಾಡ್ತೀವಿ. ಅಂತ ಒಂದು ಹೆಮ್ಮೆಯ ಜಿಲ್ಲೆಯಲ್ಲಿ ನಾವು ನೀವು ಇವತ್ತು ಇದ್ದಂಥವು. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನಾವು ಸರ್ಕಾರ ನಡೆಸ್ತಾ ಇದ್ದೀವಿ. ಆ ಸರ್ಕಾರದಲ್ಲಿ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ತಮ್ಮೆಲ್ಲರ ಒಂದು ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ. ನಮ್ಮ ಶಾಸಕರು ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆ ವಿರೋಧ ಪಕ್ಷದಲ್ಲಿ ನಾವು ಶಾಸಕರಾಗಿದ್ವಿ. ಅಂತ ಸಂದರ್ಭದಲ್ಲೂ ಕೂಡ ನಾವು ಸರ್ಕಾರ ಇಲ್ಲ ಅಂತ ನಾವು ಯಾವತ್ತೂ ಮೈ ಮರಿಲಿಲ್ಲ, ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳಲ್ಲ. ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಅಭಿವೃದ್ಧಿನ ಯಾವತ್ತೂ ನಾವು ಕುಂಠಿತ ಮಾಡಿಕೊಳ್ಳಲ್ಲ. ನಾನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದೆ, ಇವರು ಬೈಲಹೊಂಗಲ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ನಮ್ಮದಕ್ಕೆ ಬಂದಿದೆ. ನಾವು ಚುನಾವಣೆ ಪೂರ್ವ ತಮ್ಮೆಲ್ಲ ಮಹಾಜನರಿಗೆ ನಾವು 5 ಗ್ಯಾರಂಟಿಗಳ ಒಂದು ವಾಗ್ದಾನವನ್ನ, ಒಂದು ಭಾಷೆಯನ್ನ ಕೊಟ್ಟಿದ್ವಿ. ನೀವು ನಮಗೆ ಮತವನ್ನ ಹಾಕಿ ನಮ್ಮ ಸರ್ಕಾರ ಬಂದ್ರೆ ಆ ಸರ್ಕಾರದ ಉಪಯೋಗ ಯೋಜನೆ ನಿಮ್ಮ ಮನೆ ಬಾಗಿಲಿಗೆ ಬರುವ ಹಾಗೆ ನಾವು ಮಾಡ್ತೀವಿ ಅಂತ ಮಾನ್ಯ ಸಿದ್ದರಾಮಯ್ಯನವರಾಗ್ಲಿ, ನಾನಾಗ್ಲಿ, ಸತೀಶ್ ಜಾರಕಿಹೊಳಿ ಅವರಾಗ್ಲಿ, ಮಹಾಂತೇಶಣ್ಣ ಕೌಸಲ್ಗಿ ಅವರಾಗ್ಲಿ ನಾವು ಗ್ಯಾರಂಟಿಗಳನ್ನ ಕೊಟ್ಟು ಗ್ಯಾರಂಟಿ ಕಾರ್ಡ್ಗಳನ್ನ ತಮ್ಮ ಮನೆ ಬಾಗಿಲಿಗೆ ತಲುಪಿಸಿದ್ವ. ಕಾರ್ಡ್ ಕೊಟ್ಟಿದ್ವಲ್ಲ ನಾವು. ಅದೇ ರೀತಿ ಇವತ್ತು ನಮ್ಮ ಸರ್ಕಾರ ಬಂದು ಕರ್ನಾಟಕ ರಾಜ್ಯದಲ್ಲಿ 9 ತಿಂಗಳಾಯ್ತು. ನಾವು ಘೋಷಣೆ ಮಾಡಿದಂತ 5 ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸಿ ಇವತ್ತು ಲೋಕಸಭಾ ಚುನಾವಣೆಗೆ ನಾವು ನಿಂತಿದ್ದೀವಿ. ಕರ್ನಾಟಕದ ಮಹಾಜನತೆ, ಅದರಲ್ಲೂ ಬೈಲಹೊಂಗಲ ಕ್ಷೇತ್ರದ ಹೊಸೂರು ಗ್ರಾಮ ಆಗಿರ್ಬೋದು, ಮಾತೋಳಿ ಆಗಿರ್ಬೋದು, ಇಂಗಳಿಗೆ ಆಗಿರ್ಬೋದು, ನೀವೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಯಾದಂಥ ಮೃಣಾಲ್ಗೆ ಆಶೀರ್ವಾದ ಮಾಡಿ ಅಂತ ಇವತ್ತು ಕೇಳೋಕೆ ನಿಮ್ಮ ಎದುರುಗಡೆ ಬಂದು ನಿಂತಿದ್ದೀವಿ. ನನಗೆ ವಿಶ್ವಾಸ ಇದೆ ನೀವೆಲ್ಲರೂ ಕೂಡ ಈ ಬಾರಿ ನಮ್ಮ ಕೈಯನ್ನ ಹಿಡಿತೀರಿ ಅಂತ. ಇಲ್ಲಿ ಕುಳಿತಂತ ಎಲ್ಲ ನನ್ನ ತಾಯಂದ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ಎಷ್ಟು ಜನರಿಗೆ ಗೃಹಲಕ್ಷ್ಮಿಯ ಲಾಭ ಆಗುತ್ತೆ ಒಂಚೂರು ನನಗೆ ಕೈ ಎತ್ತಿ ತೋರಿಸಿ. 10% ಕುಟುಂಬಗಳಿಗೆ ಇವತ್ತು ಗೃಹಲಕ್ಷ್ಮಿಯ ಲಾಭ ಆಗ್ತಾ ಇದೆ. ಇನ್ನು ಎಷ್ಟು ಕುಟುಂಬಗಳಿಗೆ ಪುಕ್ಕಟೆಯಾಗಿ ನಾವು ವಿದ್ಯುತ್ ಅನ್ನ ಕೊಡ್ತೀವಿ ಅಂತ ನಮ್ಮ ಅಣ್ಣತಮ್ಮಂದ್ರು ನನಗೆ ಹೇಳ್ಬೇಕು ಅಂತಾರ. ನಮಗೂ ಖುಷಿ ಆಗುತ್ತೆ, ನಾವು ಮಾಡೋ ಕೆಲಸ ಒಳ್ಳೇದು ಅಂತ ಅನ್ಸುತ್ತೆ. ಎಷ್ಟು ಜನರಿಗೆ ಬಿಲ್ ಬರೋದಿಲ್ಲ ಹೇಳ್ರಿ? ಕರೆಂಟ್ ಬಿಲ್ ಎಷ್ಟು ಜನರಿಗೆ ಬರೋದಿಲ್ಲ? ಅಣ್ಣ ನಿಮ್ಗೆಲ್ಲರಿಗೂ ಬರ್ತೈತ್ರಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವೆಲ್ಲ ಸ್ವಾಭಿಮಾನಿ. ಬೈಲಹೊಂಗಲ ಕ್ಷೇತ್ರದ ಮತದಾರರು ಬಹಳಷ್ಟು ಸ್ವಾಭಿಮಾನಿಗಳು. ನಾವು ನಿಮ್ಮ ಸ್ವಾಭಿಮಾನವನ್ನ ಎತ್ತಿ ಹಿಡಿಲಿಕ್ಕೆ 5 ಗ್ಯಾರಂಟಿಗಳನ್ನ ತಂದಿದ್ದೀವಿ. ಕರೋನಾ ಬಂದು ಹೋದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಈ ಒಂದು ಬೆಲೆ ಏರಿಕೆ ಅನ್ನುವಂತ ಭೂತ ಗಗನಕ್ಕೇರಿತ್ತು. ಸಿಲಿಂಡರ್ ರೇಟ್ 400 ರೂಪಾಯಿ ಇದ್ದಿದ್ದು 1200 ರೂಪಾಯಿ ಆಯ್ತು. ಪೆಟ್ರೋಲ್ ಡೀಸೆಲ್ ಬೆಲೆ 52 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಯ್ತು. ಕಾಳ ಕಡಿ, ಔಷಧ, ಗೊಬ್ಬರ, ಕಾಯಿಪಲ್ಯ ಪ್ರತಿಯೊಂದರ ಬೆಲೆ ಏರಿಕೆ ಆಯ್ತು. ಇವತ್ತು ಮೊಸರು, ಹಾಲು, ಉಪ್ಪಿಗೆ ಸಂಬಂಧ ನಾವು GST ಕಟ್ಟುವಂತ ಪರಿಸ್ಥಿತಿ ಬಂತು. ಸಣ್ಣ ಅಂಗಡಿ ಮಾಲಕರು ಅಂಗಡಿ ಮುಚ್ಚುವಂತ ಪರಿಸ್ಥಿತಿ ಬಂತು. ಇಂಡಸ್ಟ್ರಿಗಳೆಲ್ಲ ಬಂದ್ ಆಗುವಂತ ಪರಿಸ್ಥಿತಿ ಬಂತು. ಮೋದಿಯವರು, ಪ್ರಧಾನಮಂತ್ರಿಯವರು 20 ಲಕ್ಷ ಕೋಟಿಯ ಒಂದು ಅನುದಾನವನ್ನ ಕೊಡ್ತೀನಿ ಅಂತ ಕರೋನಾದಲ್ಲಿ ಘೋಷಣೆ ಮಾಡಿದ್ರು. ಆದ್ರೆ ಯಾರಿಗೂ ಅದು ಅನುದಾನ ಬಂದು ಮುಟ್ಲಿಲ್ಲ. ಅದಕ್ಕೂ ಅಭಿವೃದ್ಧಿ ನಮ್ಮ ಬೈಲಹೊಂಗಲ ಇವತ್ತು ಆಗ್ತಾ ಇದೆ. ನಿಜವಾಗ್ಲೂ ಕೂಡ ನಾವು ನಮ್ಮ ಕ್ಷೇತ್ರ ಆದಂತ ಬೆಳಗಾವಿ ಗ್ರಾಮೀಣದಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕಪ್ಪ ಅಂದ್ರೆ ನಾವು ಮಹಾಂತೇಶಣ್ಣ ಕೌಸಲ್ಗಿ ಅವರು ಉದಾಹರಣೆ ಕೊಡ್ತೀವಿ ಜನರಿಗೆ. ಯಾಕಂದ್ರೆ ಸರಿಸುಮಾರು ಬಹಳಷ್ಟು ವರ್ಷಗಳಿಂದ ಈ ಕ್ಷೇತ್ರವನ್ನ ಎಲ್ಲೆಲ್ಲಿ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಮಾಡಬೇಕು, ಯಾವ ಮಟ್ಟಕ್ಕೆ ಪ್ರತಿಯೊಂದು ವರ್ಗದ ಜನರ ಸಂಪರ್ಕದಲ್ಲಿದ್ದು ಎಷ್ಟು ಕೆಲಸ ಮಾಡಕತ್ತಾರ, ನಿಜವಾಗ್ಲೂ ಅವ್ರಿಗೆ ನಾವು ಎಷ್ಟು ಅವ್ರಿಗೆ
ಅವ್ರನ್ನ ಧನ್ಯವಾದ ಹೇಳಿದ್ರು ಬಹಳ ಕಮ್ಮಿ ಐತಿ. ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾನು ಕೂಡ ಪ್ರತಿಯೊಂದು ಚುನಾವಣೆ ಪ್ರಚಾರವನ್ನು ಹಂತವಾಗಿ ಅವ್ರು ಹೇಳಿದಂತ ಮಾರ್ಗದರ್ಶನದಲ್ಲಿ ನಾನು ಇವತ್ತು ಹೋಗ್ತಾ ಇದ್ದೇನೆ. ನಾ ಬಂದಂತ ಮಹಾಜನತೆಯಲ್ಲಿ ಇಷ್ಟ ಒಂದು ವಿನಂತಿ ಮಾಡ್ತೀನಿ. ಬರೋಬ್ಬರಿ 20 ವರ್ಷದಿಂದ ನಮ್ಮ ಈ ಬೆಳಗಾವಿ ಲೋಕಸಭೆಯಲ್ಲಿ ಬಿಜೆಪಿ ಸಂಸದರಿದ್ದಾರೆ. 20 ವರ್ಷದಲ್ಲಿ ಆಗಬೇಕಾದಂತ ಅಭಿವೃದ್ಧಿ, ಬರಬೇಕಾದಂತ ಯೋಜನೆಗಳು, ನಮ್ಮ ಯುವಕರಿಗೆ ಸಿಗಬೇಕಾದಂತ ನೌಕರಿಗಳು ಏನ್ ಹಂಗೆ ಯೋಚನೆ ಮಾಡಿದ್ರೆ ಬಹಳ ದೊಡ್ಡ ಕೆಲಸ ನಮ್ಮಲ್ಲಿ ಆಗಿಲ್ಲ. ನಾನು ನಿಮ್ಮೆಲ್ಲರಲ್ಲಿ ಇಷ್ಟ ವಿನಂತಿ ಮಾಡ್ತೇನೆ, ಈ ಬಾರಿ ಬೆಳಗಾವಿಯಲ್ಲಿ ಒಬ್ಬ ಯುವಕನಿಗೆ ಅವಕಾಶ ಸಿಕ್ಕಿದೆ. ಪಕ್ಷಾತೀತವಾಗಿ ಬೆಳಗಾವಿಯ ಯುವಕನ್ನ, ಬೆಳಗಾವಿಯ ಮಣ್ಣಿನಲ್ಲಿ ಹುಟ್ಟಿದಂತ ಒಬ್ಬ ಮಗನಿಗೆ ತಾವೆಲ್ಲರೂ ಆಶೀರ್ವಾದ ಮಾಡ್ರಿ. ಯಾಕಂದ್ರ 20 ವರ್ಷ ನಾವು ಬರೀ ಹಿಂದೆ ಹೋಗಿ ಯೋಚನೆ ಮಾಡಿದ್ರೆ ನಮ್ಮ ಭಾಗ ಅವಾಗ ಹೆಂಗಿತ್ತು ಇದು ಕೂಡ ಹಂಗ ಐತಂತ ಹೇಳಲಿಕ್ಕೆ ನಾ ಬಯಸ್ತೀನಿ. ಕೇಂದ್ರ ಸರ್ಕಾರದಿಂದ ಏನೇನು ಅನುದಾನ ನಮಗ್ ಸಿಗ್ಬೇಕಾಗಿತ್ತು ಅವೆಲ್ಲ ನಮ್ಮ ಪಕ್ಕದ ಜಿಲ್ಲೆಗೆ ಹೋಗ್ತಾವ. ಇವತ್ತು ಹೈಕೋರ್ಟ್ ನೋಡ್ರಿ, ಹೈಕೋರ್ಟ್ ಹುಬ್ಳಿಗೆ ಹೋಯ್ತು, IIT ಕಾಲೇಜ್ ಹುಬ್ಳಿಗೆ ಹೋಯ್ತು. ನಮ್ಮ ಮೊಬೈಲ್ ನಲ್ಲಿ ನೋಡ್ತೀವಲ್ಲ ವಂದೇ ಭಾರತ್ ಎಕ್ಸ್ಪ್ರೆಸ್ ಕೂಡ ಬರೀ ಹುಬ್ಬಳ್ಳಿ ಮಾತ್ರ ಸೀಮಿತ ಐತಿ. ಇದಕ್ಕೆಲ್ಲ ಕಾರಣ ಯಾರ? ಇದನ್ನೆಲ್ಲ ಜವಾಬ್ದಾರಿ ಯಾರು ತಗೋಬೇಕು? ಇವೆಲ್ಲ ಯೋಜನೆಗಳು ನಮ್ಮ ಜಿಲ್ಲೆಗೆ ಬರ್ಬೇಕಾದಂತ ಜವಾಬ್ದಾರಿ ಯಾರ್ದಿತ್ತಂದ್ರ ಈ ಭಾಗದ ಸಂಸದರದು.